ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಶುಭೋದಯ ಎಲ್ಲರಿಗೂ. ಬೆಳಗಿನ BCCI ಅವರು ಬ್ರೇಕಿಂಗ್ ಅಪ್ಡೇಟ್ ನ ಕೊಟ್ಬಿಟ್ಟಿದ್ರೆ. ಇನ್ಫ್ಯಾಕ್ಟ್ ಇದು 12 ಗಂಟೆಗೆ ರಾತ್ರಿಗೆನೆ ಬಂದಂತ ಅಪ್ಡೇಟ್. ಒಬ್ಬ RCB ಪ್ಲೇಯರ್ಗೆ ಮತ್ತೊಬ್ಬ RCB ಪ್ಲೇಯರ್ ರೀಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನಾವು ಸುಮ್ಮನೆ ಹೇಳ್ತಿರೋದು ಆಸೆ ಯೂನಿಟ್ ನೋಡ್ತು ಅಂತಂದ್ರೆ ಅವರು ಇಂಡಿಯನ್ ಪ್ಲೇಯರು, ನಾವು RCB ಆಂಗಲ್ ಯೋಚನೆ ಮಾಡ್ತಿದ್ದೀವಿ ಅಷ್ಟೇ. ಇವಾಗ ರಜತ್ ಪಟ್ಟಿದಾರ್ ಅವ್ರನ್ನ ರೀಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರ ರಿಪ್ಲೇಸ್ಮೆಂಟ್ ಆಗಿ ಅವರಿಗೆ ಚಾನ್ಸಸ್ ಸಿಕ್ತು ಅಂತಂದ್ರೆ, ಇನ್ ಕೇಸ್ ಅವ್ರ ಅವಕಾಶ ಸಿಕ್ತು ಅಂತಂದ್ರೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇದು ಯಾವ ತರ ಇರುತ್ತೆ ಗುರು? ವಿರಾಟ್ ಕೊಹ್ಲಿ ಇರೋ ಜಾಗದಲ್ಲಿ ಬಂದ್ಬಿಟ್ಟು ರೂಲ್ ಮಾಡ್ದಂಗೆ ಇರುತ್ತೆ. ಅಂದ್ರೆ ವಿರಾಟ್ ಕೊಹ್ಲಿ ಮೇಲೆ ರೂಲ್ ಮಾಡ್ದಂಗೆ ಇರುತ್ತೆ ಅಂತ ಹೇಳ್ತಿಲ್ಲ, ಅವ್ರ ಜಾಗ ಸಿಕ್ಕಿದಾಗ ಬಂದ್ಬಿಟ್ಟು ಅವ್ರ ಜಾಗದಲ್ಲಿ ಬಂದು ಆಡೋವಂಥದ್ದು ಇದೆಯಲ್ಲ, ಇದಕ್ಕಿನ್ನ ಒಂದು RCB ಪ್ಲೇಯರ್ಗೆ ಜೊತೆಗೆ ವಿರಾಟ್ ಕೊಹ್ಲಿ ಅವರ ಫ್ಯಾನ್ ಅಂತ ಅವರೇ ಸುಮಾರು ಕಡೆ ಹೇಳ್ಕೊಂಡಿದ್ದಾರೆ. ಒಬ್ರು ರಜತ್ ಪಟ್ಟಿದಾರ್ಗೆ ಇದಕ್ಕಿಂತ ಒಂಥರ ಹೆಮ್ಮೆ ವಿಚಾರ ಇನ್ನೂ ಒಂದು ಇರೋದಿಲ್ಲ ಅಂತ ಅನ್ಕೊಂತೀನಿ. 2 ಮ್ಯಾಚ್ ಅವಕಾಶ ಅಂತೂ ಕೊಟ್ಟಿದ್ದಾರೆ BCCI ಅವರು. 3rd, 4th and 5th ಟೆಸ್ಟ್ ಮ್ಯಾಚ್ಗಿನ್ನ ಸ್ಕ್ವಾಡ್ನ ಅನೌನ್ಸ್ ಮಾಡಿಲ್ಲ. ಈ 2 ಮ್ಯಾಚ್ ಅಲ್ಲಿ ಇನ್ ಕೇಸ್ ಇವರಿಗೆ ಅವಕಾಶ ಪ್ಲೇಯಿಂಗ್ ಲೆವೆಲ್ ಸಿಕ್ತು ಅಂತಂದ್ರೆ ಅವ್ರನ್ನ ಯಾವುದೇ ಸಿಂಪತಿ ಮೇಲೆ ಸೆಲೆಕ್ಟ್ ಮಾಡಿಲ್ಲ ಗುರು, ಅವರ ಅಬಿಲಿಟಿ ಮೇಲೆ ಸೆಲೆಕ್ಟ್ ಮಾಡಿದ್ರು. ರೀಸೆಂಟ್ ಆಗಾದಂತ ಇಂಗ್ಲೆಂಡ್ ಲಯನ್ಸ್ ವರ್ಸಸ್ ಇಂಡಿಯಾ ಏನಿತ್ತು, ಇದರಲ್ಲಿ ಒಂಟಿ ಸಲಾಗ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. 150 ರನ್ಸ್ ನ ಒಂಟಿ ಸಲಾಗ ಹತ್ರ ಬೇರೆ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ಆ ಇನ್ನಿಂಗ್ಸ್ ಅಲ್ಲಿ 150 ನ ಹೊಡೆದ್ಬಿಟ್ಟು ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ನ ಕೊಟ್ಟಿರೋದಕ್ಕೋಸ್ಕರನೇ ಅವ್ರನ್ನ ಇಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಮಿಡ್ ಆರ್ಡರ್ ಅಲ್ಲಿ ಆಡೋದಕ್ಕೋಸ್ಕರ ಇಲ್ಲಿ ನಂಬರ್ 3 ಸ್ಲಾಟ್ ಅಲ್ಲಿ ಆಡದೆ ನಂಬರ್ 3 ಅಥವಾ ನಂಬರ್ 4th ಸ್ಲಾಟ್ ಅಲ್ಲಿ ಫಿಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ನಂಬರ್ 3 ಶುಭ್ಮನ್ ಗಿಲ್ ಆಡ್ತಾರೆ ಅಂತ ಇವಾಗ ಫಿಟ್ ಆಗಿದೆ ಆಲ್ರೆಡಿ. ನಂಬರ್ 4 ನೇ ಇವಾಗ ಆಡ್ಬೇಕಾಗುತ್ತೆ. ಇನ್ ಕೇಸ್ ಇವರು ಆಡಿದ್ರು ಅಂತಂದ್ರೆ ಶ್ರೇಯಸ್ ಅಯ್ಯರ್ ಮೇನ್ ಪ್ರಿಫರೆನ್ಸ್ ಆಗಂತೂ ಖಂಡಿತ ಇದ್ದೇ ಇರ್ತಾರೆ. ಶ್ರೇಯಸ್ ಅಯ್ಯರ್ಗೆ 4 ಆರ್ಮಿಗೆ ಬಾಲ್ ಬಿದ್ದಿದೆ ಅದು ಇದು ಅಂತೆಲ್ಲ ಕೇಳ್ಪಟ್ಟಿದ್ದೀವಿ. ಅವರು ಕೂಡ ನಿನ್ನೆ ಅವಾರ್ಡ್ ಸೆರೆಮನಿಯಲ್ಲಿ ಬಾಲ್ ಬಿತ್ತು ನನ್ನ ಕೈಗೆ ಅಂತ ಹೇಳ್ಕೊಂಡ್ರು. ಇದರಿಂದ ಏನಾದ್ರು ರಜತ್ ಪಟ್ಟಿದಾರ್ ಅವ್ರಿಗೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ 2 ಮ್ಯಾಚ್ ಅಲ್ಲಿ 1 ಮ್ಯಾಚ್ ಅಲ್ಲಿ ಅಟ್ಲೀಸ್ಟ್ ಏನಾದ್ರು ಅವಕಾಶ ಸಿಗಬಹುದಾ ಅಂತ ವೆಯ್ಟ್ ಮಾಡ್ತಿರ್ತಾರೆ ರಜತ್ ಪಟ್ಟಿದಾರ್ ಅವರು. ಇಲ್ಲಿ ವಿರಾಟ್ ಕೊಹ್ಲಿ ಈಚೆ ಹೋಗಿರೋದು ಶ್ರೇಯಸ್ ಅಯ್ಯರ್ಗೆ ಗುಡ್ ನ್ಯೂಸ್ ಆಗಿದೆ. ಶ್ರೇಯಸ್ ಅಯ್ಯರ್ಗೆ 11 ಅಲ್ಲಿ ಸ್ಥಾನ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಕಾಣಿಸ್ತಾ ಇತ್ತು. ಇವಾಗ ಇವ್ರು ಈಚೆ ಹೋಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಈಸಿ ಆಗಿದೆ ನಂಬರ್ 4th ಸ್ಲಾಟ್ ಅಲ್ಲಿ ಬಂದ್ಬಿಟ್ಟು ಬ್ಯಾಟಿಂಗ್ ನ ಆಡೋದಕ್ಕೆ. ಇಲ್ಲಿ ಶ್ರೇಯಸ್ ಅಯ್ಯರ್ ಫಸ್ಟ್ ಪ್ರಿಫರೆನ್ಸ್ ಆಗಿರ್ತಾರೆ. ಶ್ರೇಯಸ್ ಅಯ್ಯರ್ ಕೈಲಿ ಆಗ್ತಿಲ್ಲ ಅಂತ ಅಂದಾಗ ಮಾತ್ರ ರಜತ್ ಪಟ್ಟಿದಾರ್ಗೆ ನನ್ನ ಪ್ರಕಾರ ಅವಕಾಶ ಕೊಡೋ ಸಾಧ್ಯತೆ ಇದೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಅವ್ರ ಕೆಪಬಿಲಿಟಿ ಇದೆ ಅಂತಾನೆ ಪ್ರೂವ್ ಮಾಡ್ಕೊಂಡೇ ಬಂದಿರೋದಿಲ್ಲ. ಅದೇ ಹೇಳಿದ್ನಲ್ಲ, ಯಾವುದೇ ಸಿಂಪತಿ ಮೇಲೆ RCB ಪ್ಲೇಯರ್ ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಆಗಲಿ ಬೇರೆ ಯಾವುದೇ ರೀತಿಯಲ್ಲಿ ಅವ್ರನ್ನ ಪಿಕ್ ಮಾಡಿಲ್ಲ. ಪ್ರಿಫರೆನ್ಸ್ ಆಗಿದ್ರು ಸರ್ಫರಾಜ್ ಖಾನ್ ಅವರು ಇದ್ರು. ಸರ್ಫರಾಜ್ ಖಾನ್ ಅಂತೂ ಒಂಥರ ನೆಗ್ಲಿಜಿಬಲ್ ಆಗಿ ನೋಡ್ತಾ ಇದ್ದಾರೆ. ಅವ್ರು ಯಾವುದೇ ರಣಜಿ ಟ್ರೋಫಿಲಿ ಏನೇ ಪ್ರದರ್ಶನ ಕೊಟ್ಟರು ಕೂಡ ನೆಗ್ಲಿಜಿಬಲ್ ಆಗೋಗ್ಬಿಟ್ಟಿದ್ರೆ, ಯಾಕಂದ್ರೆ ಅವರ ಆಟಿಟ್ಯೂಡ್ BCCIಗೆ ಇಷ್ಟ ಆಗಿಲ್ಲ. ರಜತ್ ಪಟ್ಟಿದಾರ್, ಸರ್ಫರಾಜ್ ಖಾನ್ ಜೊತೆಗೆ ಅಜಿಂಕ್ಯ ರಹಾನೆ, ಆಮೇಲೆ ಪೂಜಾರ, ಸೊ ಇವರೆಲ್ಲ ಒಂಥರ ಮೇನ್ ಕಂಟೆಂಡರ್ಸ್ ಆಗಿದ್ರು ಈ ಒಂದು ರೀಪ್ಲೇಸ್ಮೆಂಟ್ಗೆ. ಬಟ್ ಅನೌನ್ಸ್ ಮಾಡಿರೋದು ರಜತ್ ಪಟ್ಟಿದಾರ್ ಅವ್ರನ್ನ. ನಾನು ಹೇಳಿದ್ದೆ ನಿಮಗೆ ಪೂಜಾರ ಅವ್ರನ್ನೂ ಮಾಡಲ್ಲ, ರಹಾನೆ ಅವ್ರನ್ನೂ ಮಾಡಲ್ಲ ಅಂತ. ಮಾಡಿದ್ರೆ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಮಾಡ್ತಾರೆ, ಅದು ರಜತ್ ಪಟ್ಟಿದಾರ್ನೇ ಮಾಡ್ತಾರೆ ಅಂತ ಹೇಳಿದೆ. ಅದೇ ಥರ ಆಗಿದೆ ಅಷ್ಟೇ. ಇವಾಗ ರೀಪ್ಲೇಸ್ಮೆಂಟ್ ಆಗಿ ಬಂದಿದ್ದಕ್ಕಾದ್ರೂ ಏನಾದ್ರು ಅವಕಾಶ ಸಿಕ್ತು ಅಂತಂದರೆ ಪ್ರೂವ್ ಮಾಡ್ಕೊಳ್ಳೇಬೇಕು ರಜತ್ ಪಟ್ಟಿದಾರ್. ಇಂಡಿಯಾ ಹೇಗೆ ಇಂಗ್ಲೆಂಡ್ ಲಯನ್ಸ್ ಮೇಲೆ ಹೊಡೆದ್ರೋ ಅದೇ ರೀತಿ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಬರಬೇಕಾಗಿದೆ. ಕಾದ್ ನೋಡೋಣ ಯಾರನ್ನ ಆಡಿಸ್ತಾರೆ ಅಂತ. ಅದೇ ಹೇಳೋದಲ್ಲ, ಮೇನ್ ಪ್ರಿಫರೆನ್ಸ್ ಆಗಿ ಶ್ರೇಯಸ್ ಇರ್ತಾರೆ. ಅವ್ರಿಗೆ ಆಡೋಕ್ಕಾಗ್ತಾ ಇಲ್ಲ ಅಂತಂದಾಗ ಮಾತ್ರ ರಜತ್ ಪಟ್ಟಿದಾರ್ಗೆ ಒಂದು ಅವಕಾಶ 100% ಸಿಕ್ಕೇ ಸಿಗುತ್ತೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಸಿಗೋಣ, ಬಬಾ.